ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ವಿಡಿಯೋ ಯೂಟ್ಯೂಬ್ ಚಾನಲ್. ಏನಪ್ಪಾ ಇವತ್ತಿನ ವಿಶೇಷ ಅಂದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಸಿಂಗಲ್ ಕೋಟ್ ವಾಲ್ ಪುಟ್ಟಿಯನ್ನ ಯಾವ ರೀತಿ ಹಾಕ್ಬೇಕು ಮತ್ತೆ ಯಾವ ರೀತಿಯಾಗಿ ಬ್ಲೇಡ್ ಹಿಡ್ಕೋಬೇಕಂತ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಯಾರ್ಯಾರು ಆ ವಿಡಿಯೋ ನೋಡಿಲ್ಲ, ಹೋಗ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇವತ್ತು ಏನಪ್ಪಾ ಅಂದ್ರೆ, ಡಬಲ್ ಕೋಟ್ ವಾಲ್ ಪುಟ್ಟಿಯನ್ನ ಯಾವ ರೀತಿ ಹಾಕ್ಬೇಕು ಮತ್ತೆ ಯಾವ ರೀತಿಯಾಗಿ ಬ್ಲೇಡ್ ಹಿಡ್ಕೋಬೇಕಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಯಾಕೆಂದ್ರೆ ಕೆಲವೊಬ್ಬ ನಮ್ಮ ಪೇಂಟರ್ಸ್ ಲೇಬರ್ಸ್ಗಳಿಗೆ ನಾನು ಕೂಡ ಡಬಲ್ ಕೋಟ್ ವಾಲ್ ಪುಟ್ಟಿ ಹಾಕೋದನ್ನ ಕಲಿಬೇಕು ಅಂತ ಬಹಳ ಜನ ಆಸೆ ಇರುತ್ತೆ. ಅದಕ್ಕೋಸ್ಕರ ಯಾರಿಗಾದ್ರೂ ವಿಡಿಯೋ ಯೂಸ್ ಆಗೋದು ಆದಷ್ಟು ವಿಡಿಯೋನ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಆದ್ರೆ ವಿಡಿಯೋನ ಚಾಲೂ ಮಾಡೋಣ. ಯಾವ ರೀತಿ ಹಾಕೋದು ಏನು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಸಿಂಗಲ್ ಕೋಟ್ ವಾಲ್ ಪುಟ್ಟಿಯನ್ನ ಇದೇ ವಾಲ್ಗೆ ಹಾಕಿ ತೋರಿಸಿದ್ದೆ ನಾನು. ಇವಾಗ ಇದೇ ವಾಲ್ಗೆ ಡಬಲ್ ಕೋಟ್ ವಾಲ್ ಪುಟ್ಟಿಯನ್ನ ಹಾಕೋದನ್ನ ತೋರಿಸ್ತೀನಿ. ನೀವು ನೋಡಬಹುದು, ನಾನು ಸಿಂಗಲ್ ಕೋಟ್ ಹಾಕೋ ಟೈಮ್ನಲ್ಲಿ ಗೆರೆ ಆಯ್ತು, ಹಳ್ಳ ಆಯ್ತು, ಇವು ಬಂದಿದ್ದು ಇಲ್ಲಿ ನೋಡಿದ್ರು ಬಂದಿವು. ಇವು ನಾನು ಏನು ಮಾಡಿದ್ದಿಲ್ಲ ಅವಾಗ. ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ನಾವು ಡಬಲ್ ಕೋಟ್ ವಾಲ್ ಪುಟ್ಟಿ ಹಾಕ್ಬೇಕಪ್ಪ ಅಂದ್ರೆ ಕ್ಲೀನ್ ಆಗಿ ಕೆರ್ಕೋಬೇಕು. ಈ ರೀತಿ ಯಾಕೆ ಅಂದ್ರೆ, ಈ ರೀತಿ ಕ್ಲೀನ್ ಆಗಿ ಕರ್ಕೊಂತ ಅಂದ್ರೆ ಸಣ್ಣ ಪುಟ್ಟ ಹಳ್ಳು ಇರೋದು ಏನಿರುತ್ತೆ ಅಲ್ಲಿ ಗೋಡೆಗೆ, ಆ ಹಳ್ಳು ಕೆಳಗಡೆ ಬೀಳುತ್ತೆ. ಡಬಲ್ ಕೋಟ್ ವಾಲ್ ಪುಟ್ಟಿ ಹಾಕೋ ಟೈಮ್ ನಲ್ಲಿ ಹಳ್ಳು ಬರಂಗಿಲ್ಲ, ಅದು ಒಂದು ಗಮನದಲ್ಲಿರಲಿ. ಇವಾಗ ಯಾವ ರೀತಿ ಹಾಕ್ಬೇಕು ಏನಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಅದೇ ವಿಡಿಯೋನ ನೋಡಿ ಫ್ರೆಂಡ್ಸ್. ಫಸ್ಟ್ ಸಿಂಗಲ್ ಕೋಟ್ಗೆ ಬೇರೆ ರೀತಿ ಕಲ್ಸಬೇಕು, ವಾಲ್ ಪುಟ್ಟಿನ ಡಬಲ್ ಕೋಟ್ಗೆ ಬೇರೆ ರೀತಿ ಕಲ್ಸಬೇಕು, ಅದು ಒಂದು ಗಮನದಲ್ಲಿರಲಿ. ಡಬಲ್ ಕೋಟ್ ವಾಲ್ ಪುಟ್ಟಿಗೆ ಒಂದ್ ಸ್ವಲ್ಪ ವಾಲ್ ಪುಟ್ಟಿ ತೆಳ್ಳಗಿರ್ಬೇಕು, ಅದು ಗಮನದಲ್ಲಿರಲಿ. ನೋಡಿ, ಫಸ್ಟ್ ಯಾವಾಗಲೂ ವಾಲ್ ಪುಟ್ಟಿ ಹಾಕೋ ಟೈಮ್ ನಲ್ಲಿ ಬಲದಿಂದ ಎಡಕ್ಕೆ ಎಳಿಬೇಕು. ಇಲ್ಲಿಂದ ಈ ತರ ಎಳಿಬೇಕು, ಈ ತರ ಫಸ್ಟ್ ಎಳಿಬೇಕು. ನೋಡಿ, ಇವಾಗ ನಾನು ಹಾಕಿ ತೋರಿಸ್ತೀನಿ. ಇಲ್ಲ, ನಾವು ಆಲ್ರೆಡಿ ನಾನು ಮೇಲ್ಗಡೆ ಹಾಕಿದ್ದೀನಿ. ಆ ಜೇಂಟ್ ಕೊಡೋದು ತೋರಿಸ್ತೇನೆ. ಇವಾಗ ಈ ರೀತಿ ಹಾಕ್ಬೇಕು. ಆ ಜೇಂಟ್ ಮೇಲೆ ಫಸ್ಟ್ ಇಲ್ಲಿ ಬ್ಲೇಡ್ ಇಡ್ತು ಅಂದ್ರೆ ಲಾಸ್ಟ್ ರೆಡ್ ಹ್ಯಾಂಡ್ ಇಲ್ಲಿಗೆ ಒಂದು ಕೈ ತೆಗಿಬೇಕು. ಇದು ಇಷ್ಟ ಆಯ್ತಲ್ಲ, ಇಲ್ಲಿ ಹಿಡ್ಕೊಂತೀವಲ್ಲ, ಇವಾಗ ಹಿಂಗ್ ಮಾಡ್ಬೇಕು. ಬ್ಲೇಡ್ ಈ ತರ ಹಿಂಗ್ ಬಗ್ಗಿಸ್ಬೇಕು ಕೈನ. ಇದೈತಲ್ಲ ಬ್ಲೇಡ್, ಇದು ಹಿಂಗ್ ಬಗ್ತಾ ಬರ್ಬೇಕು. ಈ ತರ ಹಿಂಗ್ ಬರ್ಬೇಕು ಯಾವಾಗ್ಲೂ. ನೋಡಿ, ಈ ತರ ಕ್ಲೀನ್ ಆಗಿ. ಇನ್ನೂ ಒಂದು, ಈ ತರ ನಾವು ವಾಲ್ ಪುಟ್ಟಿಯನ್ನ ಇಟ್ವಿ ಅಂದ್ರೆ ಈ ಬಳ್ಳಿ ಬಹಳ ಇಂಪಾರ್ಟೆಂಟ್. ಈ ಬಳ್ಳಿ ಯಾಕೆ ಅಂದ್ರೆ, ಇದು ಹಿಂಗ್ ಒತ್ತಕ್ಬೇಕು. ಇಲ್ಲಿ ಈ ಬಳ್ಳಿ ಒತ್ತಕ್, ಇದ್ರಲ್ಲಿ ಈ ಬಳ್ಳಿ ಒತ್ತಕ್ ಮಾಡಿದ್ವಿ ಎರಡು, ಈ ಬಳ್ಳಿ ಒತ್ತಕ್ಬೇಕು ಯಾವಾಗ್ಲೂ ಈ ತರ. ಯಾಕೆಂದ್ರೆ ಕರೆಕ್ಟ್ ಆಗಿ ಕುತ್ಕೊಂತದೆ, ಅದ್ರ ಮ್ಯಾಗ ಹೋಗಲ್ಲ. ಇಲ್ಲಿಟ್ಟು ಈ ಬಳ್ಳಿ ಒತ್ತಕ್ ತಂದ್ರೆ ವಾಲ್ ಪುಟ್ಟಿ ನೋಡಿ ಕ್ಲೀನ್ ಕೆಳಗಡೆ ಬರ್ತಾ ಇರ್ತೈತಿ. ನೋಡ್ಬೋದು ನೀವು ಈ ತರ ಕ್ಲೀನ್ ಆಗಿ. ನೋಡಿ, ಈ ತರ ಹಾಕ್ಬೇಕು. ಇವು ಬಳ್ಳಿ ಮಾತ್ರ ಬಹಳ ಇಂಪಾರ್ಟೆಂಟ್. ಈ ಬಳ್ಳಿ ಇದೆಯಲ್ಲ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಯಾಕೆ ಅಂದ್ರೆ, ನಾವು ಇವಾಗ ಈ ತರ ಇಟ್ಟು ಹಿಂಗೆ ವಾಲ್ ಪುಟ್ಟಿ ಎಳಕತ್ತ ಅಂದ್ರೆ ಈ ಬಳ್ಳಿ ಹತ್ತಾ ಇರ್ಬೇಕು. ಈ ಹತ್ತಾ ಅಂದ್ರೆ ವಾಲ್ ಪುಟ್ಟಿ ಮೇಲ್ಗಡೆ ಹೋಗಲ್ಲ, ಕೆಳಗಡೆ ಬರ್ತೈತಿ. ಕೆಳಗಡೆ ಈ ತರ ಬರ್ತೈತಿ, ಹಿಂಗೆ ಎಳಿಬೇಕು. ಯಾಕೆ ಅಂದ್ರೆ, ನೀವು ಮೇಲ್ ಹೋಗಲ್ಲ. ಅವಾಗ ನೀವು ಮೇಲ್ ಹೋಗ್ಬೇಕಪ್ಪ ಅಂತಂದ್ರೆ ಅವಾಗ ಈ ಬಳ್ಳಿ ಹತ್ತಬೇಕು. ಇವು ಎರಡಲ್ಲ, ಈ ಬಳ್ಳಿ ಹಿಂಗ ಹತ್ತಬೇಕು. ಅವ್ರು ನೋಡಿದೆ ಮೇಲ್ ಹೋಗ್ತೈತಿ, ಮೇಲ್ ಹೋಗತಿ ಈ ತರ. ಅವಾಗ ಈ ಎರಡು ಬಳ್ಳಿ ತಕ್ಬೇಕು. ಕೆಳಗೆ ಬರ್ಬೇಕಂದ್ರೆ ಈ ಬಳ್ಳಿ ತಕ್ಬೇಕು, ಅದು ಇಂಪಾರ್ಟೆಂಟ್. ನೋಡಿ, ಇದೆ ಕೆಳಗ್ ಬಂತ. ಈ ತರ ಕೆಳಗ್ ಮಾಡ್ಕೊಂತ ಬರ್ಬೇಕು ಯಾವಾಗ್ಲೂ ಈ ಟೈಪ್. ನೋಡಿ, ಇವಾಗ ನಾನು ಇಲ್ಲಿ ನಿಮ್ಗೆ ಹಾಕಿ ತೋರಿಸಿದೆ. ನೆಕ್ಸ್ಟ್ ನಾವು ಹಾಕೋ ಟೈಮ್ ಎಲ್ಲಾದ್ರೂ ಇಲ್ಲಿದ್ದ ಹಾಕ್ಬೇಕು. ಹಿಂಗ
ಹಿಂಗಾಗಿ ಈ ಕುಡಿಸ್ಬೇಕು. ಯಾಕಂದ್ರೆ ಪ್ಯಾಚ್ ಕಾಣಂಗಿಲ್ಲ, ಅದು ಒಂದು ಗಮನದಲ್ಲಿ ಈಗ ಎಳಿಬೇಕು ಯಾವಾಗ್ಲೂ. ಆ ಕಡೆಯಿಂದ ಈ ತರ ಎಳಿಬೇಕು ಯಾವಾಗ್ಲೂ. ಹಿಂಗ ಬಲದಿಂದ ಈ ಟೈಪ್ ಎಳ್ತಾ 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 ಹೋಗ್ಬೇಕು, ಎಲ್ಲೇ ಆಗ್ಲಿ ಅದು ಒಂದು ಫಸ್ಟ್ ಗಮನದಲ್ಲಿರ್ಲಿ. ಈ ತರ ಕ್ಲೀನ್ ಆಗಿ ಎಳ್ತಾ ಹೋಗ್ಬೇಕು ನೋಡಿ. ಏನು ಬ್ಲೇಡ್ ಹಿಡ್ಕೋದು ಇಂಪಾರ್ಟೆಂಟ್, ಬ್ಲೇಡ್ ಬ್ಯಾಲೆನ್ಸ್ ಬಹಳ ಇಂಪಾರ್ಟೆಂಟ್. ಇನ್ನೊಂದು ಏನಪ್ಪಾ ಅಂದ್ರ ವಾಲ್ ಪುಟ್ಟಿ ಡಬಲ್ ಕೋಟ್ ಹಾಕೋ ಟೈಮಲ್ಲಿ ಹಳ್ಳಿ ಬರಬಾರ್ದು, ಅದು ಒಂದು ಗಮನದಲ್ಲಿ ಇರ್ಬೇಕು. ಯಾವುದೇ ಕಾರಣಕ್ಕೂ ಹಳ್ಳಿ ಬೀಳಬಾರ್ದು. ಸಿಂಗಲ್ ಕೋಟ್ ವಾಲ್ ಪುಟ್ಟಿ ನಡಿತೈತಿ, ಆದ್ರೆ ಡಬಲ್ ಕೋಟ್ ವಾಲ್ ಪುಟ್ಟಿಗೆ ಹಳ್ಳಿ ಬರಬಾರ್ದು. ಹಳ್ಳಿ ಬಂತು ಅಂದ್ರೆ ಹಾಕೋದಿಕ್ಕೆ ಆಗಲ್ಲ. ಅದು ಒಂದು ತಲೆಗಿರ್ಲಿ. ಬಹಳ ಹುಷಾರಿಂದ ವಾಲ್ ಪುಟ್ಟಿ ಕಾಲ್ಸ್ಕೋಬೇಕು. ಕ್ಲೀನ್ ಆಗಿ ಫಸ್ಟ್ ನಾವು ಸಿಂಗಲ್ ಕೋಟ್ ಹಾಕಿರ್ತಾವಲ್ಲ, ಆ ಟೈಮ್ ನಲ್ಲಿ ಸಣ್ಣ ಪುಟ್ಟ ಹಳ್ಳಿ ಇರ್ತಾವ, ಆ ಹಳ್ಳನ್ನ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡು ಹಾಕ್ಬೇಕು ನೋಡಿ. ಈ ತರ ಎಳಿಬೇಕು ತೆಳಗಡೆ ಬಂದಾಗ. ವಾಲ್ ಪುಟ್ಟಿನ ಜಾಸ್ತಿ ಜಾಸ್ತಿ ತಗೋಬೇಕು, ಸ್ವಲ್ಪ ತಗೋಬಾರ್ದು. ಸ್ವಲ್ಪ ತಗಂತಂದ್ರೆ ನಿಮಗೆ ಇದಾಕತಿ ಜೈಲ್ದಲ್ಲಿ ಎಳಿಬೇಕು. ಇನ್ನೇನ್ ಯಾಕಂದ್ರೆ ಗಾಳಿಗೆ ಡ್ರೈ ಆಗೋ ಚಾನ್ಸಸ್ ತುಂಬಾ ಆಗುತ್ತೆ ವಾಲ್ ಪುಟ್ಟಿ ಇದೆ, ಅದಕ್ಕೋಸ್ಕರ ಜಲ್ದಿ ಎಳಿಬೇಕು. ನೋಡಿ ಈ ತರ ಕ್ಲೀನ್ ಆಗಿ ಎಳಿಬೇಕು ನೋಡಿ, ಎಷ್ಟು ಕ್ಲೀನ್ ಆಗಿ ಬರ್ತದೆ. ಈ ತರ ಮಾಲ್ ಬಿಡ್ಬೇಕು. ಎಲ್ಲಾದ್ರೂ ವಾಲ್ ಲೆವೆಲ್ ಎಲ್ಲ ತೆಗ್ದಿತ್ತಂದ್ರೆ ಈ ತರ ಬಿಡಬೇಕು ನೋಡಿ. ಹೆಂಗ್ ಕಾಣತೈತೆ ಇಲ್ಲಿ ಹತ್ರ ಬಂದು ನೋಡ್ಬೋದು ನೋಡಿ. ಅಲ್ಲಿ ಡ್ರೈ ಆಗೈತಿ ನೋಡಿ, ಒಂದು ಚೂರು ಮುಟ್ಟ ಎಲ್ಲ ಫುಲ್ ಡ್ರೈ ಆಗೈತಿ. ಜಲ್ದಿ ಹಾಕ್ಬೇಕು, ಯಾಕಂದ್ರೆ ಜಲ್ದಿ ಗಾಳಿಗೆ ಡ್ರೈ ಆಗತಿ. ಆದಷ್ಟು ವಾಲ್ಕೇರನ್ನ ಸಿಂಗಲ್ ಕೋಟ್ಗೆ ಜಾಸ್ತಿ ಕಲ್ಸಿದ್ರೆ ನಡೆಯುತ್ತೆ, ಆದ್ರೆ ಡಬಲ್ ಕೋಟ್ಗೆ ಸ್ವಲ್ಪ ಕಲ್ಸಿ ವಾಲ್ಕೇರ. ಇಲ್ಲಿ ಯಾವ ರೀತಿ ಕೂಡಿಸ್ಬೇಕಪ್ಪ ಅಂದ್ರೆ ಪ್ಯಾಚ್ ಅನ್ನ ನೀವು ನೋಡಿ ಹಿಂಗ್ ಕೂಡಿಸ್ಬೇಕು, ಈ ಕಡೆ ಹಿಂಗ್ ಕೂಡಿಸ್ಬೇಕು, ಪ್ಯಾಚ್ ಆಗಲ್ಲ ಅವಾಗ. ನೋಡಿ ಈ ತರ ಕೂಡಿಸ್ಬೇಕು. ಈ ತರ ಕೂಡಿಸ್ತಂದ್ರೆ ಪ್ಯಾಚ್ ಆಗಲ್ಲ. ತಿಕ್ಕ ಟೈಮ್ನಲ್ಲಿ ಈಸಿ ಆಗತ್ತೆ. ಇಲ್ಲಾಂದ್ರೆ ಸಿಕ್ಕಾಬಟ್ಟೆ ಪ್ಯಾಚ್ ಮಾಡ್ತಂದ್ರೆ ತಿಕ್ಕೋಕ್ಕ ಬಹಳ ಲೇಬರ್ ಹೋಗ್ತೈತಿ. ಅದು ಒಂದು ಗಮನದಲ್ಲಿ ಇರ್ಬೇಕು. ಅದಕ್ಕೋಸ್ಕರ ಈ ತರ ಹಾಕ್ಬೇಕು, ಎಲ್ಲಿ ಪ್ಯಾಚ್ ಆಗಲ್ಲ. ಫಸ್ಟ್ ಸ್ಲೋ ಹಾಕಿ, ಸ್ಲೋ ಹಾಕ್ತಾ ಫಾಸ್ಟ್ ಮಾಡಿ. ಯಾಕೆಂದ್ರೆ ಸ್ಲೋ ಹಾಕ್ತಾ ಫಾಸ್ಟ್ ಮಾಡ್ತಂದ್ರೆ ನಿಮಗೆ ಕೆಲಸ ಬರ್ತೈತಿ. ಈ ತರ ಕ್ಲೀನ್ ಆಗಿ ಎಲ್ಲ ಆಡ್ಬೇಕು. ಇಷ್ಟ ಸ್ಕಟಿಂಗ್ ತುಂಬೋದು ನೋಡಿ, ಈ ತರ ತುಂಬ್ತಂದ್ರ ಇಷ್ಟು ಸ್ಕಟಿಂಗ್ ತುಂಬಿಸ್ಬಿಟ್ರೆ ಮುಗಿತು ಫೈನಲ್ ಗೋಡೆ ನೋಡಿ. ಈ ತರ ತುಂಬ್ತಂದ್ರೆ ಕ್ಲೀನ್ ಆಗಿ ಕಾಣ್ತದೆ. ಬಹಳ ಇಂಪಾರ್ಟೆಂಟ್ ಅಂದ್ರೆ ಈ ಬ್ಲೇಡ್. ಯಾಕೆಂದ್ರೆ ಇದೈತಲ್ಲ, ಇವು 4 ಬಳ್ಳಿದೆಲ್ಲ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮೇಲ್ಗಡೆಗೆ ವಾಲ್ ಪುಟ್ಟಿ ಬರಬಾರ್ದಪ್ಪ ಅಂದ್ರೆ ಇದನ್ನ ಒತ್ತಕ್ಬೇಕು. ಈ ತರ ಹಿಂಗಿರತ್ತಲ್ಲ, ಇದನ್ನ ಒತ್ತಕ್ಬೇಕು. ಅಡಿ ವಾಲ್ ಪುಟ್ಟಿ ಜಾಸ್ತಿ ಆದ್ರೆ ಇದನ್ನ ಹಿಂಗ್ ಒತ್ತಕ್ಬೇಕು. ಇಷ್ಟೇ, ಇದನ್ನ ಒತ್ತಕ್ಬೇಕು, ಇಲ್ಲ ಇದನ್ನ ಒತ್ತಕ್ಬೇಕು. ಇದು ಹಿಡ್ಕ ಇಂಪಾರ್ಟೆಂಟ್. ಇಷ್ಟೊಂದು ನಮಗೆ ಬ್ಲೇಡ್ ಹಿಡ್ಕನಕ್ ಬಂತು ಅಂದ್ರೆ ಡಬಲ್ ಕೋಟ್ ವಾಲ್ ಪುಟ್ಟಿ ಹಾಕೋದಕ್ಕೆ ಬಂದಂಗೆ. ಅದು ಒಂದು ಗಮನದಲ್ಲಿರ್ಲಿ. ನೋಡ್ಬೋದು ನೀನು ನಾವ್ ಹಾಕಿರೋದನ್ನ ಯಾವ ರೀತಿ ಆಗಿದೆ ಏನು ಅಂತ. ಇಷ್ಟೇ.
ಲಾಸ್ಟ್ ರೆಡ್ ಹ್ಯಾಂಡ್ ಮೂಲಿ ತುಂಬ್ಕೊಂತಂದ್ರೆ ಬಳ್ಳಲ್ಲಿ ಮುಗೀತು. ಈ ಒಂದು ಡಬಲ್ ಕೋಟ್ ವಾಲ್ ಪುಟ್ಟಿ ಹಾಕೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ. ಇಷ್ಟ ಆಗಿದೆ ದಯಮಾಡಿ ನಮ್ಗೆ ಈ ಹೊಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಆದಷ್ಟು ಹೆಚ್ಚು ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ ನಮ್ಮ ಪೇಂಟ್ ಕೆಲಸ ಮಾಡುವಂತ ಲೇಬರ್ಸ್ ಯಾರಿಗಾದ್ರೂ ಯೂಸ್ ಆಗ್ಬೋದು. ಧನ್ಯವಾದಗಳು ಫ್ರೆಂಡ್ಸ್.